ನಮಸ್ಕಾರ ಕರ್ನಾಟಕ. ಈಗ ಗಂಟೆ 7 ಆಯಿತು. ನಾನು ರೆಡಿ ಆಯಿತು. ರೆಡಿ ಆಗಿಬಿಟ್ಟು ಪರ್ಫ್ಯೂಮ್ನ ತಗೊಂಡು ಹಾಕ್ಕೊಂಡೆ, ಘಮ ಘಮ ಅಂತ ಇರಲಿ ಅಂತ. ನವೀನು ಬರೋಕ್ಕೆ ಹೇಳಿದ್ದೆ, ಅವನು ಬಂದುಬಿಟ್ಟು ಸ್ಮೆಲ್ ನೋಡಿಬಿಟ್ಟು ನನಗೂ ಪರ್ಫ್ಯೂಮ್ ಕೊಡು, ನಾನು ಹೊಡ್ಕೊತೀನಿ ಅಂದ. ಸರಿ ತಗೊಳಪ್ಪ ಅಂದ್ಬಿಟ್ಟು ಅವನಿಗೂ ಕೊಟ್ಟೆ, ಪರ್ಫ್ಯೂಮ್ನ ಕೊಟ್ಟೆ. ಅವನು ಘಮ ಘಮ ಅಂತ ಆಗಲಿ ಅಂದ್ಬಿಟ್ಟು ಹೊಡ್ಕೊಂಡ. ಆಮೇಲೆ ಅಷ್ಟರಲ್ಲಿ ಪೌಡರ್ ಬುಕ್ ಮಾಡಿದ್ವಿ, ಪೌಡರ್ಗೆ ಸಹ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಪೌಡರ್ನು ಬಂದಿತ್ತು. ಬಂದಿದ ತಕ್ಷಣ ಪ್ರಾಪರ್ಟಿಗಳೆಲ್ಲ ಲೋಡ್ ಮಾಡ್ಕೊಂಡ್ವಿ. ಇದು ಎಲ್ಲ ಡ್ಯಾನ್ಸ್ ಪ್ರಾಪರ್ಟಿಗಳು. ಸರಿ ಅಂದ್ಬಿಟ್ಟು ಮಹೇಶ ನಾನೆಲ್ಲ ಸೇರಿಕೊಂಡು ಪ್ರಾಪರ್ಟಿಗಳನ್ನೆಲ್ಲ ಲೋಡ್ ಮಾಡಿದ್ವಿ. ನಾನು ಚಿಕ್ಕದಾಗಿ ಅಳಿಲ್ ಸೇವೆ ನಾನು ಮಾಡ್ತಾಯಿದ್ದೆ. ಎಲ್ಲ ಲೋಡ್ ಮಾಡಿದ್ವಿ. ಮತ್ತು ಡ್ರೈವರ್ ಅಣ್ಣ ಎತ್ಕೊಂಡು ಕೇಳಿದ್ರು, ಲೊಕೇಶನ್ ಎಲ್ಲ ಹಾಕಿದ್ದೀರಾ ನೋಡಿ, ರಾಂಗ್ ಹಾಕಿದ್ದೀರಾ ಅಂತ. ನಾವು RV ಕಾಲೇಜಿಗೆ ಹಾಕಿದ್ವಿ ಅಂತ ಹೇಳಿದ್ವಿ. ಬಟ್ ಇಲ್ಲ, ರಾಂಗ್ ಹಾಕಿದ್ದಾನೆ ಮಹೇಶ, ಇದು ಮಹೇಶನ ತಪ್ಪು ಅಂದ್ಬಿಟ್ಟು ಮತ್ತೆ ನಾವು ಲೊಕೇಶನ್ ಚೇಂಜ್ ಮಾಡ್ಕೊಂಡ್ವಿ. ಸರಿ, ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಡ್ರೈವರ್ಗೆ ಹೇಳ್ಬಿಟ್ಟು ನಾವು ಕಾರಲ್ಲಿ ಕೂತ್ಕೊಂಡ್ವಿ. ನಾವು ಹೊರಟಿದ್ದೀವಿ RV ಕಾಲೇಜ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಸೊ ಹಂಗಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಒಂದು ನವೀನೊಂದು ಮಾಡಿಸಿದ್ದ. ಅದು ಫಾರ್ಮೇಷನ್ ಎಲ್ಲ ಸ್ವಲ್ಪ ಪ್ರಾಪರ್ಟಿಗಳೆಲ್ಲ ಕೊಟ್ಟು ಇವತ್ತೊಂದು ಸ್ವಲ್ಪ ರಿಹರ್ಸಲ್ ನಾಳೆ ಇರೋದು. ಇವತ್ತು ಸಂಡೇ, ನಾಳೆ ಇರೋದು ಅವ್ರಿಗೆ ಪರ್ಫಾರ್ಮೆನ್ಸು. ಸೊ ಅದಕ್ಕಾಗಿ ನಾವು ಇವತ್ತು ಒಂದು ರಿಹರ್ಸಲ್ ಪ್ರಾಪರ್ಟಿಗಳ ಜೊತೆ ರಿಹರ್ಸಲ್ ಮಾಡಿಸೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಮುಂದೆ ಒಂದು ಗಾಡಿ ಹೋಗ್ತಿತ್ತು. ಒಳ್ಳೆ ಸ್ಮೆಲ್ ಬರ್ತಿತ್ತು. ಆ ಸ್ಮೆಲ್ಲಿಂದ ನಾವು ಹೊಡೆದಿರೋ ಸೆಂಟು ಸ್ಮೆಲ್ಲು ಎಲ್ಲೋಯ್ತೋ ಗೊತ್ತಿಲ್ಲ, ತುಂಬ ಅಂತ ಸ್ಮೆಲ್ ಬರ್ತಿತ್ತು. ಓವರ್ಟೇಕ್ ಮಾಡೋಕ್ಕೂ ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು ಸ್ವಲ್ಪ ದೂರ ಹೋದ್ಮೇಲೆ ಅದೇ ಸ್ಟ್ರೈಟ್ ಹೋಗ್ಬಿಡ್ತು, ನಾವು ಲೆಫ್ಟ್ ಹೋಗ್ಬಿಟ್ವಿ. ಹೆಂಗೋ ಗಂಡ ತಪ್ಪಿತು ಅಂತ ನಾವು ಬಾಯ್ ಮಾಡಿಬಿಟ್ಟು ಅಲ್ಲಿಂದ RV ಕಾಲೇಜ್ ಕಡೆ ಬಂದುಬಿಟ್ವಿ. ಎಂಟ್ರಿಯಲ್ಲೇ ಸಖತ್ತಾಗಿ ಬ್ಯಾನರ್ ಹಾಕಿದ್ರು. ನೋಡಿದ ತಕ್ಷಣ ಖುಷಿಯಾಯಿತು. ಒಂಥರ ಡ್ಯಾನ್ಸ್ ಸ್ಟಿಲ್ ಎಲ್ಲೇ ನೋಡಿದ್ರು ಒಂಥರ ನಮಗೂ ಒಂಥರ ಜೋಶ್. ನವೀನ ಎಂಟ್ರಿ ಮಾಡ್ಸಕ್ಕಂತ ಹೋದ. ಅಷ್ಟರಲ್ಲಿ ಪೋಟರು ಬಂದುಬಿಡ್ತು. ಸರಿ ಅಂದ್ಬಿಟ್ಟು ಟಾಟಾ ಎಸಿಯಲ್ಲಿ ಬಂದಿರೋ ಐಟಮ್ಸ್ ಎಲ್ಲ ಇಳಿಸೋಣ ಅಂದ್ಬಿಟ್ಟು ನವೀನ, ನಾನು ಮತ್ತು ಮಹೇಶ ಒಂದು ಹರಸಾಹಸ ಮಾಡಿ ಹೆಂಗೋ ಲಿಫ್ಟಲ್ಲಿ ಹಾಕಿದ್ವಿ. ಆಡಿಟೋರಿಯಮ್ ಬಂದುಬಿಟ್ಟು 6th ಫ್ಲೋರಲ್ಲಿತ್ತು. ಸೊ ಹಂಗಾಗಿ ನಾವು ಆರಾಮಾಗಿ ಲಿಫ್ಟಲ್ಲಿ ತೊಗೊಂಡೋಗಿ ನೋಡಿದ್ವಿ. ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ರು ಕೌಂಟಲ್ಲಿ. ಮತ್ತು ಸಾಂಗ್ ಜೊತೆ ಮಾಡಿದ್ಮೇಲೆ ಮತ್ತು ಪ್ರಾಪರ್ಟಿಗಳು ಕೊಟ್ಟು ಮಾಡಿಸಿದ್ವಿ. ಚೆನ್ನಾಗಿ ಮಾಡ್ತಿದ್ರು. ಸೊ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ನವೀನ್ಗೂ ಬಾಯಿ ಮಾಡಿಬಿಟ್ಟು ಉಮೇಶ್ ಅಣ್ಣಗೆ ಮೊದಲೇ ಹೇಳಿದ್ವಿ, ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ವಿ. ಅಷ್ಟರಲ್ಲಿ ಗೇಟ್ ಹತ್ರ ಬಂದಿದ್ದರು. ಸರಿ, ಇವತ್ತು ಸಂಡೇ ಎಲ್ಲಾದರೂ ಹೋಗೋಣ, ಟೈಮ್ ಪಾಸ್ ಮಾಡೋಣ ಅಂತ ಗಾಡಿ ತೆಗಿ ಅಂತ ಹೇಳಿದೆ. ಇಲ್ಲ, ಇವತ್ತು ಬೋರ್ ಆಗ್ತಿದೆ, ನೀನೇ ಓಡಿಸು ಅಂದ. ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ದೂರ ಓಡಿಸ್ಕೊಂಡು ಹೋಗ್ತಿದ್ದೆ. ಸೊ ಅಷ್ಟರಲ್ಲಿ ಮಹೇಶ ಎಲ್ಲಾದರೂ ಬೇಕ್ರಿ ಹತ್ರ ಹಾಕು, ಹೊಟ್ಟೆ ಸೀದಾ ಇದೆ ಅಂದ. ಸರಿ, ಹಂಗೆ ಬೇಕ್ರಿನ ಸರ್ಚ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹಂಗೆ ಮಾತಾಡ್ತಾಯಿದ್ವಿ, ಹೆಂಗೆ ನಡೀತಿದೆ ಕಲೆಕ್ಷನ್, ಆಟೋ ಕಲೆಕ್ಷನ್ ಅಂತ. ಅಷ್ಟರಲ್ಲಿ ಬೇಕ್ರಿ ಬಂದಿದ ತಕ್ಷಣ ಮೊಬೈಲ್ ನನಗೆ ಕೊಟ್ಬಿಟ್ಟು ಫಸ್ಟ್ ನಾನು ಏನೋ ತಿನ್ನಬೇಕು ಅಂದ್ಬಿಟ್ಟು ಮಹೇಶ ಓಡ್ತಾ ಇದ್ದ. ಅವನೊಬ್ಬನೇ ತಿಂದು ಹೊಟ್ಟೆ ನೋವು ಬಂದರೆ ನಮ್ಮನ್ನು ಬೈಕು ಅಂತಾನೆ. ಅದಕ್ಕೆ ನಾವು ತಿನ್ನೋದು ಸ್ಟಾರ್ಟ್ ಮಾಡಿದ್ವಿ. ನಾನೊಂದು ದಿಲ್ ಪಸಂದ್ ತಗೊಂಡೆ, ಅದು ತಿಂದೆ. ಇವರು ಮೊಟ್ಟೆ ಪಪ್ಸು ಅದು ಹಾಳು ಮೀಳು ಎಲ್ಲ ತಿಂತಾಯಿದ್ರು. ನಾನೊಂದು ಲೆಮನ್ ಜ್ಯೂಸ್ನ ಆರ್ಡ್ರ್ ಮಾಡಿದ್ದೆ. ಅಷ್ಟು ಲೆಮನ್ ಜ್ಯೂಸ್ ಬಂತು, ಕುಡಿದೆ. ಸರಿ ಅಂದ್ಬಿಟ್ಟು ಹೊಟ್ಟೆ ತುಂಬ ತಿಂದ್ಬಿಟ್ಟು ಅಲ್ಲಿಂದ ಕನಕಪುರ ಪ್ಲ್ಯಾನ್ ಮಾಡಿದ್ವಿ. ಕನಕಪುರ ರೋಡಲ್ಲಿ ಪ್ರಾಣಿ ಪ್ರಪಂಚ ಅಂತ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸರಿ ಅಂದ್ಬಿಟ್ಟು ಕನಕಪುರ ರೋಡ್ಗೆ ಓಡಿದ್ವಿ. ಆಮೇಲೆ ಗ್ಯಾಸು ಕಮ್ಮಿ ಇದೆ ಅಂತಂದ. ಸರಿ, ಗ್ಯಾಸ್ ಹಾಕ್ಸ್ಕೊಳಪ್ಪ ಅಂದ್ಬಿಟ್ಟು ಗ್ಯಾಸ್ ಬಂಕಿಗೆ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಒಳ್ಳೆ ಸ್ಮೈಲ್ ಕೊಡ್ತಾಯಿದ್ದ ಉಮೇಶ್ ಅಣ್ಣ. ಈ ಪ್ರಾಣಿ ಪ್ರಪಂಚ ಅನ್ನೋದು ಬೆಂಗಳೂರಿಂದ 25 ಕಿಲೋಮೀಟ್ರ್ ಕನಕಪುರ ರಸ್ತೆಯಲ್ಲಿ ಸಿಗುತ್ತೆ. ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ಆರಾಮಾಗಿ. ಸೊ ನಾವು ಗೂಗಲ್ ಮಾಡಿಕೊಂಡೇ ಹೋಗಿದ್ದು. ರಸ್ತೆ ಚೆನ್ನಾಗಿದೆ, ಸೂಪರಾಗಿದೆ ಅಂದ್ಕೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ದೂರ ಆದಮೇಲೆ ಗೊತ್ತಾಯಿತು ಕಲ್ಲು ಮಣ್ಣು ರೋಡು. ಹೆಂಗೋ ಸಂಧಿ ಪಂದ್ಯದಲ್ಲಿ ನುಗ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ಹತ್ತತ್ರ ಬಂತು. ಮಹೇಶನ ಶೂ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದ. ಇವತ್ತು ಸಂಡೇ, ಹಂಗಾಗಿ ತುಂಬ ಕಾರುಗಳು ತುಂಬ ಕಡೆಯಿಂದ ಬಂದಿದ್ದರು. ಫುಲ್ ರಶ್ ಇತ್ತು. ಸರಿ ಅಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ವಿ ಒಳಗೆ. ಹೋಗೋ ರಸ್ತೆಯಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಬೋರ್ಡಲ್ಲಿ ಹಾಕಿದ್ರು, ಫೈಂಡ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ. ಆ ಬೋರ್ಡ್ ನೋಡಿದಾಗ ನನಗೇನು ಅನಿಸಿರಲಿಲ್ಲ. ಒಳಗೋದ್ಮೇಲೆ ಗೊತ್ತಾಗಿದ್ದು ಈ ಕತ್ತೆ, ಈ ಕುರಿ ಇದೆಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ. ಸರಿ ಅಂದ್ಬಿಟ್ಟು ನಾನು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ನ ತಗೊಂಡು ಒಳಗೋಗಿ ನೋಡಿದ್ದೆ ತೊನ್ನೆಗೆತೆ. ನಾನು ತೊನ್ನೆಗೆತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ತೊನ್ನೆಗೆತೆ ಅಲ್ಲ. ಅದರ ಹೆಸರು ನನಗೆ ಗೊತ್ತಿಲ್ಲ, ನಾನು ಕೇಳಕ್ಕೆ ಹೋಗ್ಬಿಡಿ. ಮಹೇಶ್ ಏನೋ ಮುದ್ದು ಮಾಡೋಕೆ ಹೋಗ್ತಾಯಿದ್ದ, ಉಮೇಶ್ ಅಣ್ಣನೂ ಮುದ್ದು ಮಾಡ್ತಾಯಿದ್ದು. ಬಟ್ ನೋಡೋಕ್ಕೆ ಒಂಥರ ರಫ್ ಆಗಿ ಚೆನ್ನಾಗಿತ್ತು.
ಹಂಗೆ ಒಳಗೆ ಹೋಗ್ತಾ ಇದ್ದಾಗ ಈ ಹಕ್ಕಿ ಗಿಣಿಗಳು ಎಲ್ಲ ನೋಡಿದ್ವಿ, ಮತ್ತು ಬಾತುಕೋಳಿ ನೋಡಿದ್ವಿ. ಅಷ್ಟರಲ್ಲಿ ಮತ್ತು ಸ್ನೇಕ್ ಹತ್ರ ಹೋದ್ವಿ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಅವಾರ್ಡ್ಸವ್ರು ಬರ್ತಿದ್ರು. ಆಗ ಹೆಬ್ಬಾವು ಬಾಕ್ಸ್ನ ಹೊತ್ಕೊಂಡು ಹೋಗ್ತಿದ್ದೆ ನಾನೇ. ಸೊ ಹಂಗಾಗಿ ಸ್ವಲ್ಪ ಭಯ ಇರಲಿಲ್ಲ ನನಗೆ ಹೆಬ್ಬಾವು ಮುಟ್ಟೋಕ್ಕೆ, ಬಟ್ ಅವರೇ ಕೊಡ್ತಾ ಇರಲಿಲ್ಲ ಕೈಗೆ. ಮತ್ತು ಆಮೆ ಇದು ಡೈರೆಕ್ಟಾಗಿ ನಾನು ಯಾವತ್ತೂ ಟಚ್ ಮಾಡಿರಲಿಲ್ಲ. ಸೊ ನಾನು ಟಚ್ ಮಾಡಿ ಫೀಲ್ ಮಾಡಿದೆ. ಉಮೇಶ್ ಅಣ್ಣ ಅವರೆಲ್ಲ ಫೀಲ್ ಮಾಡಿದ್ರು. ಇದು ಹೆಸ್ರು ಗೊತ್ತಿಲ್ಲ. ಮತ್ತು ಗಿಣಿಗೆ ಫೀಡ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಹೋದ್ವಿ. ಉಮೇಶ್ ಅಣ್ಣ ತಲೆ ಮೇಲೆ ಬಂದು ಕೂತ್ಕೊಂತು. ಉಮೇಶ್ ಅಣ್ಣ ಹೇಳ್ತಿತ್ತು, ಇದೇನು ಗೂಡಲ್ಲ, ಇಳಿ ಇಳಿ ಅಂತ ಇತ್ತು. ಮತ್ತು ಮಹೇಶ ತಲೆ ಮೇಲೆ ಕೂತ್ಕೊಂತು, ಬಟ್ ನನ್ನ ತಲೆ ಮೇಲೆ ಬಂದು ಕೂತ್ಕೊಂಡಿಲ್ಲ. ಆಮೇಲೆ ಅವರು ಫೀಡಿಂಗ್ ಕೊಟ್ಟರು. ಫೀಡಿಂಗ್ ಕೊಟ್ಟೆ, ಮತ್ತು ಎತ್ಕೊಂಡು ಸ್ವಲ್ಪ ಹೊತ್ತು ಅದಕ್ಕೆ ಫೀಡಿಂಗ್ ಕೊಡ್ತಾ ಒಂಥರ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡ್ತಾ ಮಾಡ್ತಾ ಮತ್ತೆ ಬೇರೆ ಗಿಣಿ ಬಂತು. ಇದು ಹೆಸರು ಗೊತ್ತಿಲ್ಲ, ನಾನು ಗಿಣಿ ಅಂತ ಕರಿತೀನಿ ಅಷ್ಟೇ. ಒಂಥರ ಕಲರ್ಫುಲ್ಲಾಗಿ ಸೂಪರಾಗಿದ್ದು ಗಿಣಿಗಳೆಲ್ಲ. ಅದಕ್ಕೆ ಫೀಡಿಂಗ್ ಕೊಟ್ಟು ಇವರು ಸೆಲ್ಫಿಗಳೆಲ್ಲ ತಗೊತಾಯಿದ್ರು. ಅಷ್ಟರಲ್ಲಿ ಆಚೆ ಬಂದ್ವಿ. ಅಲ್ಲಿಂದ ಹೋಗಿದ್ದೆ ಬೆಸ್ಟ್ ಫ್ರೆಂಡ್ ಕತ್ತೆ ಹತ್ರ. ಕತ್ತೆ ಹತ್ರ ಸ್ವಲ್ಪ ಮಾತಾಡಿಕೊಂಡು ಅವರು ಹುಲ್ಲು ಕೊಟ್ಟರು. ಹುಲ್ಲು ಕೊಟ್ಟಿದ್ದು ನಾವು ಅದನ್ನು ಫೀಡ್ ಮಾಡಿದ್ವಿ. ಫೀಡ್ ಮಾಡಿಸ್ಬಿಟ್ಟು ಅಲ್ಲಿಂದ ಹೋಗಿದ್ದೆ ಕುರಿ ಹತ್ರ. ಇದು ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ ಕುರಿನ ಅಂತ ಅಂದ್ಕೋಬೇಡಿ. ಗಿಣಿ ಹತ್ರ ಹೋಗಿ ಹಲೋ ಅಂದೆ, ಅದು ಹಲೋ ಅಂತು. ಹವಾರಿ ಅಂದೆ, ಅದು ಹವಾರಿ ಅಂತು. ಬಟ್ ಮತ್ತು ನಾನು ವೀಡಿಯೋ ಮಾಡುವಾಗ ಏನೂ ಅಂದಿಲ್ಲ. ಮತ್ತು ಇದು ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ. ಫಿಶ್ಗೆ ಕಾಲು ಕೈ ಇದೆ. ಇದು ನಾನು ಡೈರೆಕ್ಟಾಗಿ ನೋಡಿರಲಿಲ್ಲ, ಬಟ್ ಇದು ಡೈರೆಕ್ಟಾಗಿ ನೋಡಿರಲಿಲ್ಲ. ಇದು ಡೈರೆಕ್ಟಾಗಿ ನೋಡಿದ್ದೆ, ಮತ್ತು ಇದೂ ನೋಡಿದ್ದೆ. ಬಟ್ ನಾನು ಈ ವೈಟ್ ಆಮೆನ ನೋಡಿರಲಿಲ್ಲ. ಈ ಆಮೆ ನೋಡಿದೆ, ಬ್ಲಾಕ್ ಆಮೆ ನೋಡಿದ್ದೆ ಬಾವಿಗಳಲ್ಲಿ ಅಲ್ಲಿ ಇಲ್ಲಿ. ಫಸ್ಟ್ ಟೈಮ್ ಟ್ಯಾಂಕಲ್ಲಿ ನೋಡ್ತಿದ್ದೀನಿ. ಮತ್ತು ದೊಡ್ಡ ಫಿಶ್ ಇತ್ತು, ಅದನ್ನು ನೋಡ್ಕೊಂಡ್ವಿ. ಮತ್ತು ಡಿಫ್ರೆಂಟ್ ಅನಿಸಿತ್ತು. ಈ ಸ್ನೇಕ್ನ ಆವಾಗಲೇ ನಾನು ಕೈಯಲ್ಲಿ ಆಟಾಡಿಸ್ದೆ ಸ್ವಲ್ಪ ಹೊತ್ತು. ಮತ್ತು ಇದು ಒಂಥರ ವಿಚಿತ್ರವಾಗಿ ಭಯಂಕರವಾಗಿತ್ತು. ಬಿಟ್ಟರೆ ಕಚ್ಚಿಬಿಡೋ ಥರ. ತಲೆ ಅಷ್ಟುದ್ದ ಬಂತು. ಮತ್ತು ವೈಟ್ ಸ್ನೇಕ್ ತಂದರು. ವೈಟ್ ಸ್ನೇಕ್ನು ಟಚ್ ಮಾಡಿ ಫೀಲ್ ಮಾಡಿದ್ವಿ. ಒಂಥರ ತುಂಬ ದಿನ ಆಗಿತ್ತು ನಾನು ಟಚ್ ಮಾಡಿ, ಯಾವಾಗ ಚಿಕ್ಕ ವಯಸ್ಸಲ್ಲಿ ಟಚ್ ಮಾಡಿದ್ದೆ. ಮತ್ತು ಬಾತುಕೋಳಿ ಹತ್ರ ಬಂದ್ವಿ. ನನಗೆ ಕಾಮಿಡಿ ಅನಿಸಿದ್ದು ಅಂದರೆ ಇಲ್ಲೇ ಈ ಕುರಿಗಳ ಹತ್ರ ತುಂಬ ರಶ್ ಇತ್ತು. ಇವರು ಲೈಫಲ್ಲಿ ಪಾಪ ಕುರಿನೇ ನೋಡಿರಲಿಲ್ಲ. ದೇವ್ರ ಪುಣ್ಯಕ್ಕೆ ಇಲ್ಲಿ ನೋಡ್ತಿದ್ದಾರೆ. ನನಗೂ ನಗು ಬಂತು. ಅಲ್ಲಿಂದ ಈ ಕೋಳಿ ಫಸ್ಟ್ ಟೈಮ್ ನೋಡಿದ್ದು. ಇದ್ರ ಹೆಸರು ಗೊತ್ತಿಲ್ಲ, ಬಟ್ ನಾನು ಇಲಿ ಅಂತಲೇ ಕರಿತೀನಿ, ಯಾಕಂದರೆ ಇಲಿ ಥರನೇ ಆಯ್ತದು. ಸೊ ಇಲಿ ಹತ್ರ ಹೋದ್ವಿ. ಈ ಥರ ಕಲರ್ ನೋಡ್ತಿರೋದು. ಮತ್ತು ಕೋಳಿ ನೋಡಿದೆ. ಮತ್ತು ಈ ಕೋಳಿ ಆಗಲೇ ನೋಡಿದ್ದೆ. ಇದು ಗಂಡು ಕೋಳಿ, ಅದು ಹೆಣ್ಣು ಕೋಳಿ. ಮತ್ತು ಹಂಗೆ ಒಂದು ಅಕ್ವೇರಿಯಮಲ್ಲಿ ಮೀನುಗಳು ನೋಡಿದೆ. ತುಂಬ ಕ್ಯೂಟಾಗಿ ಮಾಡಿದರು ಅಕ್ವೇರಿಯಮ್ನ, ಅದನ್ನು ನೋಡಿದೆ. ಇಲ್ಲಿ ಅನ್ನದಾನ ಮಾಡ್ತಿದ್ರು. ಸೊ ಫಸ್ಟು ಹೋಗಿ ಕೂತ್ಕೊಬಿಟ್ರು. ಸಾರಿ, ಇದು ಅನ್ನದಾನ ಅಲ್ಲ. ಇಲ್ಲಿ ಬಂದುಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಒಂದು ಪ್ರಾಣಿ ಬಗ್ಗೆ, ಒಂದು ಇಲಿ ಬಗ್ಗೆ, ಈ ಥರ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಮಹೇಶನು ಮುಟ್ಟಿ ಫೀಲ್ ಮಾಡಬೇಕು ಅಂತಿದ್ದ. ಅದು ಇಲಿ ಮರಿನ ಹೆಗ್ಣ ಮರಿನ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ತಿಳ್ಕೊಳ್ಳಿ ಅಷ್ಟೇ ಸಾಕು. ಇನ್ನೇನು ಮಾಡೋಕ್ಕೆ ಹೋಗಬೇಡಿ. ಹಿಂಗೆ ಅದು ಇದು ಟಚ್ ಮಾಡ್ಕೊಂಡು ಫೀಲ್ ಮಾಡ್ತಿದ್ರು. ನಾನು ಬರೀ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಮತ್ತು ಇದೊಂದು ಮಾತ್ರ ಎಲ್ಲರೂ ಫೀಲ್ ಮಾಡಿದ್ವಿ, ಯಾಕಂದರೆ ಒಂಥರ ನೋಡೋಕ್ಕೆ ಭಯಂಕರ ಇತ್ತು. ಬಟ್ ಅದ್ರ ಚರ್ಮನೂ ಒಂಥರ ಗಟ್ಟಿ ಗಟ್ಟಿ ಅನ್ನಿಸ್ತು. ನನಗಂತೂ ಖುಷಿಯಾಗೋಯ್ತು. ಸುತ್ತಾಡಿ ಒಂಥರ ಎಂಜಾಯ್ ಮಾಡಿದ್ವಿ ಸಂಡೇನ. ಮಹೇಶ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೊಟ್ಟೆ ಹಸು ಅಂತ. ಸರಿ ಅಂದ್ಬಿಟ್ಟು ನಾವು ಆಚೆ ಸೋಂಪುಪುಡಿ, ಅದು ಸೋಂಪುಪುಡಿ ಅಲ್ಲ, ಬೇರೆ ಹೆಸ್ರು ಏನೋ ಇದೆ, ಬಟ್ ಮರ್ತೋಗಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ತಿಂತಿದ್ದೆ, ಪಿಂಕ್ ಕಲರಲ್ಲಿ ಬರ್ತಿತ್ತು. ಆಟೋ ಹತ್ರ ಬಂದ್ವಿ. ನಟ ಕನ್ನಡಿಗ 786 ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್. ಇದು ನನ್ನ ಅಕೌಂಟು. ನನ್ನ ಅಕೌಂಟ್ನ ಉಮೇಶ್ ಅವರು ಅವರ ಆಟೋದಲ್ಲಿ ಹಾಕ್ಸ್ಕೊಂಡಿದ್ದಾರೆ. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಅಷ್ಟಿದೆ. ಮತ್ತು ಹೊಟ್ಟೆ ಹಸಿತಿತ್ತು, ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಬಟ್ ಅದು ನಾನ್ ವೆಜ್ ಹೋಟ್ಲು. ನಾನು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಅವರಿಬ್ಬರೇ ತಿನ್ಕೊಂಡು ಬ್ಯಾಟಿಂಗ್ ಆಡ್ಕೊಂಡ್ಬಂದರು. ಸರಿ, ನಾನು ಸಿಟಿಗೆ ಹೋದ್ಮೇಲೆ ತಿನ್ನೋಣ ಅಂದ್ಬಿಟ್ಟು ನಾನು ಆಟೋದಲ್ಲೇ ಕೂತ್ಕೊಂಡೆ. ಮತ್ತು ಮಳೆ ಸ್ಟಾರ್ಟ್ ಆಗೋಯ್ತು. ಸರಿ, ರೂಮ್ಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಬಿಡು ಅಂದ್ಬಿಟ್ಟು ನಾನು ರೂಮ್ ಕಡೆ. ಸರಿ, ಇವತ್ತು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ಇನ್ನು ಮುಂದೆ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.